ಜಿಯಾಲಜಿ ಪ್ರೊಫೆಸರ್ ನಾನು ಗ್ರೌಂಡ್ ವಾಟರ್ ಬಗ್ಗೆ ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ಕೋಆರ್ಡಿನೇಟರ್ ಫಾರ್ ಬಯೋಪಾರ್ಕ್ ಅಂತ ಮಾಡಿದ್ದು. ಆಗ ಇಲ್ಲೇನು ಕಾಡು ಇತ್ತು ಅದು ನಾಶ ಆಗಿತ್ತು ಬಿಕಾಸ್ ಆಫ್ ಡೆವಲಪ್ಮೆಂಟ್. ಮರಗಳೆಲ್ಲ ಕಟ್ಟಾಗಿತ್ತು, ಹೋಗ್ತಾ ಇತ್ತು, ಹೊತ್ಕೊಂಡು ಹೋಗ್ತಾ ಸೌದೆಗೆ ಎಲ್ಲ ಹೋಗಿತ್ತು. ಇಲ್ಲಿ ಯಲ್ಲಪ್ರಟ್ಟಿಯವ್ರು ಕರ್ಕೊಂಡ್ಬಂದು ಈ ಭಾಗ ನೀವೇನು ನಿಂತಿದ್ದೀವ ಈ ಭಾಗದಲ್ಲಿ ಒಂದು ಸುಮಾರು 60 ಎಕರೆ ಬರುತ್ತೆ. ಇದನ್ನು ಕಾಡು ಅಂತ ಶುರು ಮಾಡಿ, ಆದರೆ ವೈವಿಧ್ಯಮಯ ಕಾಡು ಅಂತ ಕೈ ಹಾಕಿದ್ರು. ಇವತ್ತೇನು ನಮಗೆ ಇವತ್ತು ಉಳ್ಕೋಬೇಕು ಅಂದರೆ ಆ ವೈವಿಧ್ಯ ಅನ್ನೋದನ್ನ ಪ್ರೂವ್ ಮಾಡಿದ್ರೆ ಮಾತ್ರ ಉಳ್ಕೊಳುತ್ತೆ. ಬಯೋಡೈವರ್ಸಿಟಿ ಇಲ್ಲ ಅಂದರೆ ಕ್ಲಿಯರೆನ್ಸ್ ಕೊಟ್ಬಿಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ಯಾವುದೋ ಬಿಲ್ಡಿಂಗ್ ಬೇಕು ಅಂದರೆ ಕ್ಲಿಯರೆನ್ಸ್ ಈಸಿ, ಬಯೋಡೈವರ್ಸಿಟಿ ಇದ್ದರೆ ಕೊಡೋಲ್ಲ. ಈಗ ಈ ಕಾಡು ಆದಮೇಲೆ ಸಿಕ್ಕಾಪಟ್ಟೆ ನಾವು ನೀರಿನ ಬಗ್ಗೆ ಕೆಲಸ ಮಾಡಿದ್ವಿ, ಕಟ್ಟೆಗಳು ಕಟ್ಟಿದ್ವಿ, ತೋರಿಸ್ತೀನಿ ಇಲ್ಲಿ. ಅಂತರ್ಜಲ ಮರುಪೂರ್ಣಕ್ಕೆ ಅಂತ ಒಂದಷ್ಟು ದೇಶದಲ್ಲಿ 7 ಕಡೆ ಆಯಿತು ಪ್ರಯೋಗ, ಅದರಲ್ಲಿ ಇದು ಒಂದು. ಅದು ಅಂತರ್ಜಲ ಚೆನ್ನಾಗಿ ಆಗ್ತಾ ಇದೆ, ಮೇಲ್ ಬರ್ತೀನಿ ಗೊತ್ತಾದ್ಮೇಲೆ ಕಾಡಾಯಿತು, ಇನ್ನೂ ಅಡಿಷನಲ್ ಆಗಿ ಹೆಲ್ಪ್ ಆಯಿತು. ಹಾಗಾಗಿ ಜಿಯೋ ಟೂರ್ ಅಂತ ಮಕ್ಕಳಿಗೆ ಮಾಡಬೇಕು ಅಂತ ನಾನು ಯಲ್ಲಪ್ರಟ್ಟಿ 2006ರಿಂದ ಮಾಡ್ತಾಯಿದ್ವಿ. ಅದರಿಂದ ನನ್ನನ್ನೇ ಕೋಆರ್ಡಿನೇಟ್ ಮಾಡಿ. ಅದರ್ವೈಸ್ ನಾನು ಪ್ರೊಫೆಸರ್ ಜಿಯಾಲಜಿ, ನಾನು ಬಾಟ್ನಿಯವನಲ್ಲ, ಝುವಾಲಜಿನೂ ಅಲ್ಲ, ಎನ್ವೈರನ್ಮೆಂಟ್ ಸೈನ್ಸ್ನೂ ಅಲ್ಲ. ಅದು ಎಲ್ರಿಗೂ ಒಂದು ಸ್ವಲ್ಪ ನಾನು ಬೇಡ ಅಂದೆ, ಆದರೆ ಏನೋ ಮಾಡಲೇಬೇಕಾದ ಒಂದು ಸ್ಥಿತಿ ಬಂತು, ಅದು ಮಾಡಿದ್ವಿ. ಅದಾದಮೇಲೆ ಅವ್ರದ್ದೇ ಗೈಡೆನ್ಸ್ ಇತ್ತು. ಭಾಳಷ್ಟು ಜನ ಹಾರ್ಟಿಕಲ್ಚರ್ನವರು, ಅಗ್ರಿಕಲ್ಚರ್ನವರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡಿದ್ರಿಂದ ಹಾಗೆ ಮುಂದುವರಿತಾ ಬಂತು. ನಮಗೊಂದು ಕನಸು ಬಂತು, ವನಗಳನ್ನೇ ಮಾಡೋಣ ಅಂತ. ಸಹ್ಯಾದ್ರಿ ವನ, ಫ್ರೂಟ್ ಗಾರ್ಡನ್ನೇ ಬೇರೆ, ಮಿಯಾವಾಕಿ ಫಾರೆಸ್ಟ್ ಮಾಡೋಣ, ಸೆಮಿ ಮಿಯಾವಾಕಿ ಮಾಡೋಣ, ಡೆನ್ಸ್ ಫಾರೆಸ್ಟ್ ಮಾಡೋಣ. ಯಾರಿಗಾರು ಇಲ್ಲಿ ಸ್ಟಡಿ ಮಾಡಲಿಕ್ಕೆ ಕೂಡ ಈಗ ಮಿಯಾವಾಕಿ ಬಗ್ಗೆ 2 ಮಾತಿದೆ ಅಲ್ವಾ, ಬೇಕು ಬೇಡ ಅಂತ ಗೊತ್ತಿರಬೇಕು ನಿಮಗೆ. ಆದರೆ ಆ ಸ್ಟಡಿ ಮಾಡೋಕ್ಕಾರು ಒಂದು ಬೇಕಲ್ಲ, ಒಂದು ಡಿಪಾರ್ಟ್ಮೆಂಟ್ದವ್ರಿಗೆ, ಬಾಟ್ನಿಯವರು, ಎನ್ವೈರನ್ಮೆಂಟ್ ಸೈನ್ಸ್ನವರು ಮಾಡಲಿ ಅಂತ ಆ ಉದ್ದೇಶದಿಂದ ಅದು ಮಾಡಿದ್ವಿ. ಈಗ ನಾನು ರಿಟೈರ್ ಆದಮೇಲೆ 1 lakh ಟ್ರೀ ಪ್ಲಾಂಟೇಷನ್, ಡೆನ್ಸ್ ಫಾರೆಸ್ಟ್ ಕ್ರಿಯೇಷನ್ ಅಂತೇಳಿ ಒಂದು 4 ಭಾಗದಲ್ಲಿ ಮಾಡಿದ್ವಿ. ಹಾಗೆಯೇ ಸಹ್ಯಾದ್ರಿಯಿಂದ ಈಗ ನೀವು ಯಾರು ಕೊಡ್ಲಿಪೇಟೆಯಿಂದ ಬಂದಿದ್ದೀರಾ, ರೋಟರಿಯವರು, ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೆ ನನಗೆ ಗಿಡ ತಂದು ಕೊಡಿ ಅಂತ. ಟ್ರಾನ್ಸ್ಪೋರ್ಟೇಷನ್ ಬೇರೆ ಮಾಡ್ತೀರಿ, ಆ DCFನವರು ಫೋನ್ ಮಾಡಿ ಫ್ರೀ ಗಿಡ ಕೊಡ್ತಾರೆ ಅಲ್ವಾ. ಹಾಗಾಗಿ ನಾನು ಎಲ್ಲೂ ಯೂನಿವರ್ಸಿಟಿ ಹಣನಾಗಲಿ ಗೌರ್ಮೆಂಟ್ ಹಣ ಆಗಲಿ ಬಳಸ್ಕೊಂಡಿಲ್ಲ. ಅದೊಂದು ಖುಷಿಯ ಸಂಗತಿ. ಲಕ್ಷಾಂತರ ಗಿಡ ಹಾಗೇ ಬಂದಿದೆ. ಹಾಗೆ ಯೂನಿವರ್ಸಿಟಿ ದುಡ್ಡು ಬಳಸಬಾರ್ದು ಅಂತ ತೀರ್ಮಾನ ಮಾಡಿದ್ಮೇಲೆ ಬೋರ್ವೆಲ್ ಸಹಿತ ಜನಗಳಿಂದಲೇ ಹಾಕ್ಸ್ಕೊಂಡಿದ್ದೀನಿ. 8 ಬೋರ್ವೆಲ್ ಜನಗಳು ಹಾಕ್ಕೊಟ್ಟಿದ್ದಾರೆ, ಅದಕ್ಕೆ ಪಂಪ್ಸೆಟ್ ಹಾಕ್ಕೊಟ್ಟಿದ್ದಾರೆ. ಡ್ರಿಪ್ ಇರಿಗೇಷನ್, ಸುಜ ಇರಿಗೇಷನ್ ಅಂತ ಮೃತ್ಯುಂಜಯ ಅಂತ ನಮ್ಮಲ್ಲಿ ವಾಯುವ್ಯ ಸಂಘದಲ್ಲಿ ಈಗ ಇದ್ದಾರೆ ಪದಾಧಿಕಾರಿಗಳು ಕೂಡ. ಅವರು 5 ಲಕ್ಷ ಗಿಡ ಆಗಲಿ ನಾನು ನಿಮಗೆ ಫ್ರೀ ಡ್ರಿಪ್ ಇರಿಗೇಷನ್ ಮಾಡಿಕೊಡ್ತಿದ್ದೀನಿ. ಇಷ್ಟೆಲ್ಲ ಸೌಲಭ್ಯ ಹಾಗೇ ಬಂತು. ದುಡ್ಡು ಬೇಡ ಅಂತ ಹೇಳಿದ್ರು ಕೂಡ ಈ ಥರ ಕೆಲಸಕ್ಕೆಲ್ಲ ಅನುಕೂಲ ಆಯಿತು. ಇದು ನಿಮ್ಮ ಮಾಹಿತಿ. ಈಗ ನೀವು ನಿಂತಿರೋ ಭಾಗ 1 ಅಂತ ಬೋರ್ಡ್ ಹಾಕ್ತೀನಿ. ಈ ಥರ ಭಾಗ 1 ಅಂದರೆ ಯಲ್ಲಪ್ರಟ್ಟಿಯವರು ಶುರು ಮಾಡೋದ್ರಲ್ಲಿ ಡೈವರ್ಸಿಟಿ ತರಬೇಕು ಅಂತ ಆ ಭಾಗ. ಅದಾದಮೇಲೆ ನಾನು ಕೋಆರ್ಡಿನೇಟರ್ ಆದಮೇಲೆ ಈ ರಸ್ತೆಯಿಂದ ಆ ಕಡೆಗೆ ಸಹ್ಯಾದ್ರಿ ಕಡೆಯಿಂದನೇ ತೀರ್ಥಹಳ್ಳಿ ಕಡೆಯಿಂದ ಒಂದು ಕ್ಷೇತ್ರದಲ್ಲಿ ಈ ಗುಮ್ಮಘಟ್ಟ, ಗಂಧಗರಿಗೆ ಈ ಗಿಡಗಳು ಇಲ್ಲಿ ಸಿಗಲ್ಲ ಜಾಸ್ತಿ ಅಂತ ಕಾಣುತ್ತೆ. ಹಾಗಾಗಿ ನಾವು ಯಾರಿಗೂ ರಿಕ್ವೆಸ್ಟ್ ಮಾಡಿ ಅದು ಬಂತು, ಒಂದು 5-6 ಸಾವಿರ ಗಿಡ ಬಂತಲ್ಲಿ. ಆಮೇಲೆ ಪಕ್ಕದಲ್ಲಿ ಒಂದು ಬ್ಯಾಂಬೂ ವ್ಯಾಲಿ ಅಂತ ಮಾಡಿದ್ವಿ. ಒಂದು ವ್ಯಾಲಿನಲ್ಲಿ 1200 ಗಿಡ ಬ್ಯಾಂಬೂ ಹಾಕಿ ಅಲ್ಲಿ ಇದ್ದಂತಹ ಮರಗಳನ್ನು ಉಳಿಸ್ಕೊಂಡು ಆ ವೇಸ್ಟ್ ವಾಟರ್ ಬರೋ ಜಾಗ ಅದು ಹೇಗೆ ಶುದ್ಧವಾಗುತ್ತೆ ಅಂತ ಮಾಡಿದ್ವಿ. ಈಗ ಯಾರೋ PUC ಮಕ್ಕಳು ವಿದ್ಯಾನಿಕೇತನ ಸ್ಕೂಲ್ನ ಬಂದು ಸ್ಟಡಿನೂ ಮಾಡ್ತಿದ್ರು, IASಗೆ ಹೋಗಿ ಎಕ್ಸ್ಪರಿಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಒಂದಷ್ಟು ಉಪಯೋಗ ಆಗಿದೆ ಅಂತ ಹೇಳ್ತಾರೆ. ಸೊ ಈ ಥರ ಒಂದೊಂದೇ ಆಗ್ತಾ ಬಂತು. ಹಾಗಾಗಿ ಸಹ್ಯಾದ್ರಿ ಭಾಗ 1, ಇನ್ನೊಂದು ಮತ್ತೊಂದು ಭಾಗ, ಫ್ರೂಟ್ ಗಾರ್ಡನ್ಗೆ ಒಂದು ಹೆಸರು, ಒಂದು ನಂಬರ್ ಎಲ್ಲ ಕೊಟ್ಟು ಒಂದು ಮ್ಯಾಪ್ ಮಾಡಿದ್ದೀನಿ. ಇದನ್ನೆಲ್ಲ ನೀವು bubpark.com ಅಂತ ಒಂದು ವೆಬ್ಸೈಟ್ ಮಾಡಿದ್ದೀವಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. bubpark. ಇವತ್ತು ವಾಕ್ ಬಂದಿರೋದ್ರಿಂದ ಹೆಚ್ಚಿಗೆ ಭಾಷಣ ಬೇಡ ಅಂತ. BUB ಪಾರ್ಕ್, BUB ಅಂದರೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಬಯೋ, ಅದನ್ನು ನೋಡ್ಕೊಳ್ಳಿ. PARK ಪಾರ್ಕ್, BUB ಪಾರ್ಕ್. ನೆನ್ಪಿಟ್ಕೋಬೇಕಾದ್ರೆ ಬಬ್ ಪಾರ್ಕ್ ಅಂದ್ಕೊಳ್ಳಿ, ಅದು ಗಪ್ ಪಾರ್ಕ್ ಆಗ್ದಂಗೆ ನೋಡ್ಕೊಳ್ಳಿ. ಆ ಬಬ್ ಪಾರ್ಕಲ್ಲಿ ನಾವಿದ್ದೀವಿ ಈಗ. ಅಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಮ್ಯಾಪ್ ಹಾಕಿದ್ದೀನಿ. ಯಾವ್ಯಾವ ಭಾಗದಲ್ಲಿ ಏನು ಬೆಳೆದಿದ್ದೀವಿ ಅಂತಲೂ ನಂಬರಿಂಗ್ ಮಾಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಆಮೇಲೆ ಈ ಮಕ್ಕಳಿಗೆ ಜಿಯೋ ಟೂರ್ ಮಾಡಿಸ್ತಿಲ್ಲ ಅಂತ ಯಾರೋ ಒಬ್ಬರು ಲೇಡಿ ಅಮೆರಿಕಾದಲ್ಲಿ ಇದ್ದಾರಂಥವರು ಇಲ್ಲಿ ಬಂದವರು ಹೈಕೋರ್ಟಲ್ಲಿ ಏನೋ ಕೇಳಿರುತ್ತೆ. ಅವಾಗ ನಾನು ಲೀಡಿಂಗ್ ದಿ ಡಿಪಾರ್ಟ್ಮೆಂಟ್ ಆಫ್ ಜಿಯಾಲಜಿ ಇಲ್ಲಿ ನನಗೆ ಕರೆದಿದ್ರು. ನಾನು ಮತ್ತು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಹೋಗಿ ಮಾಡ್ಬೋದು ಜಿಯೋ ಪಾರ್ಕ್ನ ನಾವು ಇಲ್ಲೆಲ್ಲನೂ ಅಂತ ಹೇಳಿದಾಗ ಅವ್ರ ಜಡ್ಜ್ ಈಗಿಲ್ಲ, ಅವರು ಮಂಜುನಾಥ್ ಅಂತ ಒಂದು ರಿಕ್ವೆಸ್ಟ್ ಪ್ಲೇಸ್ ಮಾಡಿದ್ರು. ಈ ಕ್ಯಾಂಪಸ್ಸಲ್ಲೆಲ್ಲರೂ ಮಾಡ್ಬೋದಾ ನೀವು ನೋಡಿ ಅಂತ, ಬೆಂಗಳೂರಲ್ಲೆಲ್ಲರೂ ಬೆಂಗಳೂರು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಒಂದು 6 ಗುಡ್ಡುಗಳನ್ನ ಆರಿಸ್ಕೊಂಡು ಮ್ಯಾಪಿಂಗ್ ಮಾಡಿ ಫ್ರಾಕ್ಚರ್ಸು, ಫೋಲ್ಡಿಂಗ್ಸು, ಆ ರಾಕ್ ಯಾವ ಏಜ್ ಗ್ರೂಪಲ್ಲಿ ಬರುತ್ತೆ. ಉದಾಹರಣೆಗೆ ನೀವು ಲಾಲ್ಬಾಗಲ್ಲಿ ನೋಡ್ತಿಲ್ಲ 3100 ಮಿಲಿಯನ್ ವರ್ಷದ್ದು, ಅದಿಲ್ಲಿ ಎಕ್ಸ್ಪೋಸ್ ಆಗಿದೆ. ಹಾಗೆಯೇ ನೀವು ರಾಮನಗರದಲ್ಲಿ ಏನು ದೇವರಾಯನ ದುರ್ಗ, ಸಿದ್ರಬೆಟ್ಟ ಹೀಗೆ ಹೋಗುತ್ತೆ ನೋಡಿ, ಹೊಸಪೇಟೆವ್ರಿಗೊಂದು ಪ್ಯಾಚ್, ಗ್ರಾನೈಟಿಕ್ ಪ್ಯಾಚ್ ಅಂತ ಇದಕ್ಕೆ, ಅದು 2500 ಮಿಲಿಯನ್ ವರ್ಷದ್ದು, ಅದು ಕೂಡ ಇಲ್ಲಿ ಎಕ್ಸ್ಪೋಷರ್ ಇದೆ. ಹಾಗೆಯೇ 85-90 ಮಿಲಿಯನ್ ವರ್ಷದ್ದು ಆಮೇಲೆ ಅದಕ್ಕೆ ಡಿಸ್ಟರ್ಬೆನ್ಸ್ ಆದಾಗೆಲ್ಲ ಬರುತ್ತಲ್ಲ, ಆ ಪ್ಯಾಚಸ್ಸು ಇದ್ದಾವೆ. ಅದರಿಂದ ಇಲ್ಲಿ ಆ ಮಕ್ಕಳಿಗೆ ಹೇಳ್ಕೊಡ್ಬೋದು. ಜೊತೆಯಲ್ಲಿ ರಾಕು ಅಲ್ಲಿಂದನೇ ಈ ಭೂಮಿಲಿ ಎಲ್ಲಿ ರಾಕ್ ಅಂದಾಗ ನಾವು ಬೆಟ್ಟ ಗುಡ್ಡ ತೋರಿಸ್ತೀವಲ್ಲ, ಇಲ್ಲಿದೆಯಾ ಅಂದರೆ ಇಲ್ಲ ಅಂತೀವಿ ಸಾಮಾನ್ಯವಾಗಿ. ನಾವು ಹೈಸ್ಕೂಲ್ ಮಕ್ಕಳಿಗೆಲ್ಲ ಡಿಗ್ರಿ ಆಗಿರೋ ಕೇಳಿದ್ರು ಅದೇ ಹೇಳ್ತೀವಿ. ಯಾಕಂದರೆ ನಮ್ಮ ಹೈಸ್ಕೂಲಲ್ಲಿ ಹೇಳ್ಕೊಟ್ರೆ ತಲೆಗೆ ಹೋಗಿರಲ್ಲ. ಆ್ಯಕ್ಚುಲಿ ಒಂದು ಶಿಲಾಪದ್ರ ಇಡೀ ಭೂಮಿಯನ್ನು ಆವರಿಸ್ಕೊಂಡಿದೆ.
ಅಲ್ಲೆಲ್ಲ ಉಬ್ಕೊಂಡಿದೆ, ಬೆಟ್ಟ ಗುಡ್ಡ ಪರ್ವತ ಅಂತೀವಿ. ತಗ್ಗು ಕಟ್ಟೆ ಅಥವಾ ನದಿ ಹಳ್ಳ ಸಮುದ್ರ ಎಲ್ಲನೂ ಕೆಳಗಡೆ ಇದೆ. ಅದ್ರ ಕೆಳಗೂ ಕಲ್ಲಿದೆ, ಅದ್ರ ಮೇಲೆ ಕಲ್ಲಿದೆ, ಎಲ್ಲ ಕಡೆನೂ ಒಂದು ಶಿಲಾಪದ್ರ ಇದ್ದೇ ಇದೆ. ಆ ಶಿಲಾಪದ್ರ ಇಲ್ಲದೇ ಇದ್ರೆ ಆ ಮ್ಯಾಗ್ಮಾ ಕುದಿತಾ ಇರೋದು ಆಚೆ ಬರ್ತಾ ಇದ್ರೆ ನಾವು ಬದುಕಕ್ಕಾಗ್ತಿರಲಿಲ್ಲ, ಜೀವೋತ್ಪತ್ತಿಯು ಕಷ್ಟ ಇತ್ತು ಅಲ್ವಾ. ಆ ಶಿಲಾಪದ್ರ ನಾವು ಇಂಪಾರ್ಟೆಂಟ್ ಆಗಿ ಕಾಣಬೇಕು. ಅದರಿಂದ ಮಣ್ಣು ಬರುತ್ತೆ, ನಿಮಗೆಲ್ಲ ಗೊತ್ತಿರೋದೆ, ಕಲ್ಲಿಂದನೇ ಮಣ್ಣು ಬರೋದು. ಆ ಮಣ್ಣು ಕಲ್ಲು ಮತ್ತು ಮಳೆ ಆದ ದಿನಗಳಲ್ಲಿ ಜೀವೋತ್ಪತ್ತಿಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿ ಜೀವ ಸಂಕುಲ ಸೃಷ್ಟಿಯಾಯಿತು. ಕೊನೆಯದಾಗಿ ನಾವು ಬಂದಿದ್ದೀವಿ ಹಾಳು ಮಾಡಿ, ಅದೊಂದು ನೆನ್ಪಿಟ್ಕೊಳ್ಳೋಣ. ಈಗ ಉಳಿಸ್ಕೊಳ್ಳೋಕ್ಕೂ ನಾವೇ ಮಾಡಬೇಕು. ಈಗ ಎರಡೂ ಶಕ್ತಿ ರೆಸ್ಪಾನ್ಸಿಬಿಲಿಟಿ. ಈಗ ಉಳಿಸ್ಕೊಳ್ಳೋದು ನಮ್ಮ ಕೆಲಸ ಆಗುತ್ತೆ, ಅದೊಂಚೂರು ನಿಮ್ಮ ಮನಸ್ಸಲ್ಲಿರಲಿ. ಈಗ ಒಂದಷ್ಟು